ನಮಸ್ತೆ ಅರವಿಂದ್ ಸರ್, ನಮಸ್ತೆ. ಏನ್ ಹೇಳ್ತೀರಾ ಈಗ ವೈಬುಲ್ ಯುವರಾಜ್ ಅವರು ಮಾಡಿರೋ ಆರೋಪಕ್ಕೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಫಸ್ಟ್ ರಿಯಾಕ್ಷನ್ ಬಂದು ನಾನ್ ಸಾಂಗ್ ಕೇಳ್ದೆ. ಇದೆಲ್ಲ ನನ್ಗೂ ಸುದ್ದಿ ಬಿತ್ತು ಕಿವಿಗೆ. ಸೊ ನಾನ್ ಸಾಂಗ್ ಕೇಳ್ದಾಗ ನನ್ಗೂ ಶಾಕ್ ಆಯ್ತು. ಸಿಮಿಲರ್ ಇದೆಯಲ್ಲ ಟ್ಯೂನ್ ಅಂತ. ಫಸ್ಟ್ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಏನಾದ್ರೂ ಅವ್ರ ಸಾಂಗ್ ಕೇಳಿದಿದ್ರೆ ಪ್ರಾಬ್ಲಮ್ ನನ್ ಕಾಟನ್ ಕ್ಯಾಂಡಿ ಸಾಂಗ್ ಎಲ್ಲ ಟ್ಯೂನ್ ಹಾಕ್ತಾನೆ ಇರ್ಲಿಲ್ಲ. ನಾನೊಂದಷ್ಟು ಪಾಯಿಂಟರ್ಸ್ ನ ಮಾಡ್ಕೊಂಡಿದ್ದೀನಿ, ನಾನು ಹೇಳ್ತಾ ಹೋಗ್ತೀನಿ. ಅಂದ್ರೆ ನನ್ನ ಅನುಭವದ ಪ್ರಕಾರ ನಾನು 2011ನೇ ಇಸ್ವಿಲಿ ಒಂದು ಸಿನಿಮಾ ಮಾಡಿದ್ದೆ, ದಿಗ್ಭಯಂ ಅಂತ. ಆ ಸಿನಿಮಾದಲ್ಲಿ ಒಂದು ಟ್ಯೂನ್ ಮಾಡಿದೀನಿ, ಒಂದು ಸಾಂಗ್ ಇದೆ. ಐಸ್ ಕ್ಯಾಂಡಿ ತಿನ್ನೋ ಸ್ಟೈಲ್ ನೋಡಿ, ಮುಖದಲ್ಲಿ ಸ್ಮೈಲ್ ನೋಡಿ, ಅವಳ ಕ್ಯಾಟ್ ವಾಕ್ ನೋಡಿ, ನಂಗೆ ಕರೆಂಟ್ ಶಾಕ್ ಕೊಡಿ, ಬಾಬಾ 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 ಅಂತ. ಇದು ಆನಂದ್ ಆಡಿಯೋ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಆಗಿದೆ, ನೀವು ನೋಡ್ಬೋದು. 5 ವರ್ಷದ ಹಿಂದೆ 2011ರಲ್ಲಿ ಮಾಡಿದ್ದು, ಬಟ್ ಅವರು ಆಡಿಯೋನ 5 ವರ್ಷದ ಹಿಂದೆ ಆನಂದ್ ಆಡಿಯೋದವ್ರಿಗೆ ಸೇಲ್ ಮಾಡಿದ್ದಾರೆ. ಆ ಸಾಂಗ್ ಇವಾಗ ನಾನು ಹಾಡಿ ಟ್ಯೂನು ಕೋಕಾ 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 ಕಡಿತೆ ಕೊರ ಕೊರ ಮಂಟು ಚೂಸಾರು, ಪೊಟ್ಟಿ ಪೊಟ್ಟಿ ಗೌನು ವೇಸ್ತೆ ಬಟ್ಟಿ ಬಟ್ಟಿ ಚೂಸಾರು, ಅಂಟಾವಾ ಮಾವ ಅಂಟಾವಾ ಮಾವ. ಸೇಮ್ ಟ್ಯೂನ್ ಇದೆ, ನಾನೇನ್ ಕಂಪೋಸ್ ಮಾಡಿದ್ದು ಸೇಮ್ ಟ್ಯೂನ್ ಇದೆ. ಸೊ ಹೀಗಂತ ನಾನ್ ದೇವಿಶ್ರೀ ಪ್ರಸಾದ್ ಅವ್ರು ಬಂದ್ಬಿಟ್ಟು ಪುಷ್ಪಾ 2ಗೆ ಚಂದನ್ ಶೆಟ್ಟಿದು ಒಂದ್ ಸಾಂಗ್ 5 ವರ್ಷದ ಹಿಂದೆ, ಬಟ್ ಆ ಸಾಂಗ್ ಓಡಿಲ್ಲ ಅವಾಗ. ಅವಾಗ ಒಂದು 10,000 20,000 ವ್ಯೂಸ್ ಆಗಿದೆ ಅದು. ಆ ಟ್ಯೂನ್ ನ ಕದ್ದು ದೇವಿಶ್ರೀ ಪ್ರಸಾದ್ ಅವರು ಟ್ಯೂನ್ ಮಾಡಿದಾರೆ ಅಂತ ನನ್ಗೆ ಹೇಳಕ್ ಆಗಲ್ಲ. ಎನಿ ಕೇಸ್, ಹ್ಯೂಮನ್ ಸೈಕಾಲಜಿ, ಯಾವುದೇ ಒಂದು ಹಾಡು ವ್ಯೂಸ್ ಆಗಿಲ್ಲ ಅಂತಂದ್ರೆ ಅದು ಫ್ಲಾಪ್ ಅಂತ ಕನ್ಸಿಡರ್ ಮಾಡ್ತಾರೆ. ಇವಾಗ ಒಂದು ಸಾಂಗ್ ರಿಲೀಸ್ ಮಾಡ್ತಾರೆ ಯೂಟ್ಯೂಬ್ ಅಲ್ಲಿ, ಅದು ಓಡಿಲ್ಲ ಅಂತ ಹೇಳಿದ್ರೆ ಅದು ಫ್ಲಾಪ್ ಟ್ಯೂನ್ ಅಂತ ಹೇಳ್ತಾರೆ. ಸೊ ಸೈಕಾಲಜಿಕಲಿ ಯಾರೇ ಒಬ್ರು ಒಂದು ಟ್ಯೂನ್ ಫ್ಲಾಪ್ ಆಗಿದೆ ಅಂದ್ಮೇಲೆ ಆ ಟ್ಯೂನ್ ಮುಟ್ಟಕ್ಕೆ ಹೋಗಲ್ಲ ಯಾರನು. ಅದು ಫ್ಲಾಪ್, ಅದನ್ನ ಯಾಕೆ ಮುಟ್ತೀಯಪ್ಪ, ಇಟ್ಸ್ ಅ ಫೇಲ್ಯೂರ್ ಅಂತ ಹೇಳಿ ಅದನ್ನ ಮುಟ್ಟಕ್ ಹೋಗಲ್ಲ. ಇನ್ ಕೇಸ್ ಬೇಕಾದ್ರೆ ಎಷ್ಟೋ ಕಂಪೋಸರ್ಸ್ ಗಳು ಬೇರೆ ಬೇರೆ ಕೊರಿಯನ್ ಸಾಂಗ್ಸ್ ಆಗಿರ್ಬೋದು, ಇಲ್ಲ ಪಾಕಿಸ್ತಾನಿ ಸಾಂಗ್ಸ್ ಆಗಿರ್ಬೋದು, ಇಲ್ಲ ಬೇರೆ ಸ್ಪ್ಯಾನಿಷ್ ಸಾಂಗ್ ಹಿಟ್ ಆಗಿರುವಂತ ಹಾಡುಗಳನ್ನ ಸೇಮ್ ಟ್ಯೂನ್ ನ ತಗೊಂಡು ಸಾಂಗ್ ಮಾಡಿರುವಂತ ಎಷ್ಟೋ ಉದಾಹರಣೆಗಳು ನಮ್ಮ ಹತ್ರ ಇದೆ. ನಿಜ ನಿಜ. ಸೊ ಅದು ಫೇಮಸ್ ಆಗಿರೋ ಟ್ಯೂನ್ ನಾವು ತಗೊಂಡ್ ಮಾಡ್ತಾರೆ ವಿನಃ ಯಾರೇ ಆಗ್ಲಿ ಫ್ಲಾಪ್ ಆಗಿರೋ ಸಾಂಗ್ ನ ಯಾರು ತಗೊಂಡ್ ಮಾಡೋದಿಲ್ಲ. ಸೊ ಇದು ಫಸ್ಟ್ ಪಾಯಿಂಟರ್. ಆಮೇಲೆ ನಾನು ಕೂಡ ರಿಸರ್ಚ್ ಮಾಡಿದೆ, ನನಗೆ ತುಂಬಾ ಆಶ್ಚರ್ಯ ಆಯ್ತು ಫಸ್ಟ್. ಯಾಕಂತ ಹೇಳಿದ್ರೆ ಸೇಮ್ ಇಷ್ಟು ಸಿಮಿಲರ್ ಆಗಿ ಹೇಗೆ ನನ್ ತಲೆಗೂ ಬಂತಲ್ಲ ಈ ಟ್ಯೂನು, ಯಾಕೆ ಬಂದಿರ್ಬೋದು ಅಂತ ಒಂದಷ್ಟು ರಿಸರ್ಚ್ ಮಾಡ್ತಾ ಹೋದೆ. ಸೊ ನೀವು ಕೂಡ ಗೂಗಲ್ ಅಲ್ಲಿ ನೀವು ಬೇಕಾದ್ರೆ ಟೈಪ್ ಮಾಡಿ, ಇಬ್ರು ಕಂಪೋಸರ್ಸ್ ಗಳಿಗೆ ಒಂದೇ ತರ ಟ್ಯೂನ್ ಬರುವಂತ ಸಾಧ್ಯತೆ ಇದೆಯಾ ಅಂತ ಟೈಪ್ ಮಾಡಿ. ನಾನು ಅದೇ ಮಾಡಿದೆ. ಅದ್ರ ಆನ್ಸರ್ ಏನ್ ಬಂದಿದೆ ಅಂತ ಹೇಳ್ತೀನಿ. ಅದ್ರ ಕನ್ನಡಕ್ಕೆ ಅನುವಾದ ಆಗಿದೆ. ಇಬ್ಬರು ಸಂಗೀತಗಾರರು ಯಾವುದೇ ನೇರ ನಕಲು ಅಥವಾ ಕೃತಿ ಚೌರ್ಯವನ್ನು ಒಳಗೊಂಡಿಲ್ಲದೆ ಸ್ವತಂತ್ರವಾಗಿ ಒಂದೇ ರೀತಿಯ ರಾಗವನ್ನು ರಚಿಸಲು ಸಾಧ್ಯವಿದೆ. ಸೀಮಿತ ಸಂಖ್ಯೆಯ ಸ್ವರಗಳು, ಲಯಗಳು ಮತ್ತು ಸ್ವರ ಮೇಳಗಳು ಲಭ್ಯವಿರುವುದರಿಂದ ವಿಭಿನ್ನ ಸಂಗೀತಗಾರರು ಪರಸ್ಪರ ಹೋಲಿಕೆಯನ್ನು ಹೊಂದಿರುವ ಮಧುರವನ್ನು ರಚಿಸುವುದು ಸಾಮಾನ್ಯವಾಗಿದೆ. ಸೊ ಇದು ಗೂಗಲ್ ಕೊಟ್ಟಂತ ಆನ್ಸರ್ ಇದು. ಅದು ಮೀರಿ ಮತ್ತೆ ಈ ತರ ಕೇಸ್ಗಳು ಎಲ್ಲಾದ್ರೂ ಆಗಿದ್ಯಾ ಅಂತಾನು ನಾನು ಚೆಕ್ ಮಾಡಿದೆ. ಆವಾಗ ಗೊತ್ತಾಗಿದ್ದು, ಇಂಗ್ಲಿಷ್ ಹಾಲಿವುಡ್ ಅಲ್ಲಿ ಎಡ್ ಶೆರನ್ ಅಂತ ಒಬ್ರು ಸಿಂಗರ್ ಇದ್ದಾರೆ. ಈಸ್ ಅ ವೆರಿ ಫೇಮಸ್ ಕಂಪೋಸರ್, ಎಡ್ ಶೆರನ್ ಅಂತ. ಅವ್ರಿಗೂ ಇದೇ ರೀತಿಯಾದಂತ ಒಂದು ಕೇಸ್ ಆಗಿತ್ತು. ಅವರು ಒಂದು ಗ್ರಾಮಿಗೆ ಅವ್ರದ್ದು ಸಾಂಗ್ ಸೆಲೆಕ್ಟ್ ಆಗುತ್ತೆ, ಥಿಂಕಿಂಗ್ ಔಟ್ ಲೌಡ್ ಅಂತ ಸಾಂಗ್ ಹೆಸರು. ಆ ಸಾಂಗ್ ಮಾರ್ವಿನ್ ಗಾಯೆ ಅಂತ ಲೆಟ್ಸ್ ಗೆಟ್ ಇಟ್ ಆನ್ ಅಂತ ಸಾಂಗ್ ಕಾಪಿ ಅಂತ ಕ್ಲೇಮ್ ಮಾಡ್ತಾರೆ. ಅದು ಒಂದು 1984ನೇ ಇಸ್ವಿಲಿ ರಿಲೀಸ್ ಆದಂತ ಟ್ಯೂನ್ ನ ಎಡ್ ಶೆರನ್ ಕದ್ಬಿಟ್ಟು ಮಾಡಿದ್ದಾರೆ ಅಂತ ಕೇಸ್ ಹಾಕ್ತಾರೆ. ಎಡ್ ಶೆರನ್ ಅವರು ಆ ಕೇಸ್ ನ ಗೆಲ್ತಾರೆ. ಇಲ್ಲ, ನಾನು ಸ್ವಂತವಾಗಿ ಕಂಪೋಸ್ ಮಾಡಿರೋದು ಇದು, ನಾನು ಈ ಸಾಂಗ್ ನ ನಾನು ಕೇಳಿ ಕದ್ದು ಮಾಡಿರೋದಲ್ಲ ಅಂತ. ಸೊ ಇದು ಸಾಧ್ಯತೆ ಇದೆ. ಐ ಮೀನ್ ಸೇಮ್ ಟ್ಯೂನ್, ಐ ಮೀನ್ ನಾವು ಕಂಪೋಸ್ ಮಾಡಿರುವಂತ ಟ್ಯೂನ್ ಏನಿದೆ, ನಾನು ಹಾಡ್ತೀನಿ, ನನ್ನ ಸಾಂಗ್ ನಾನು ಹಾಡ್ತೀನಿ. ಇವಳೆನ್ನ ಲಂಡನ್ ಕ್ವೀನ್ನ, ಮಂಗಳೂರು ಬಂಗಡೆ ಮೀನ್ನ, ತಾನಾಗೆ ಬುಟ್ಟಿಗ್ ಬಿತ್ತು ಬೀಸದೇನೆ ಬಲೆನ. ಇದು ಟ್ಯೂನು. ತಾನಾನೆ ನಾನೇ ನಾನೇ ತಾನಾನೆ ನಾನೇ ನಾನೇ ಅಂತ ಇದೆಲ್ಲ. ಈ ಟ್ಯೂನ್ ಬಂದು ಫೋಕ್ ಟ್ಯೂನು.
ಇದು ನಾನು ಇದೇ ತರ ಇನ್ನೊಂದು ಸಾಂಗ್ ಆಡ್ತೀನಿ. ತಾನಾನೆ ನಾನೇ ನಾನೇ ತಾನಾನೆ ನಾನೇ ನಾನೇ ಹಾವಾದ್ರೂ ಕಚ್ಚಾವಾರ್ದ ಚೇಳಾದ್ರೂ ಕುಕ್ಕಾವಾರ್ದ. ಸೊ ಇದು ಸಬ್ ಕಾನ್ಶಿಯಸ್ಲಿ ನಾನು ಇದು ಟ್ಯೂನ್ ನ ಕೇಳಿದ್ದೆ. ದಿಸ್ ಇಸ್ ಓಲ್ಡ್ ಸಾಂಗ್. ಸೊ ನಾನ್ ಹಾಕದಂತ ಬೀಟ್, ಐ ಮೀನ್ ಎಂಟೈರ್ ಕರ್ನಾಟಕ ಗೊತ್ತಿದೆ, ಕ್ಲಬ್ ಪಾರ್ಟಿ ಸಾಂಗ್ ನ ಇಂಟ್ರೊಡ್ಯೂಸ್ ಮಾಡಿದ್ ಯಾರು ಅಂತ ಗೊತ್ತಿದೆ. ಅದು 3 ಪೆಗ್ ಅನ್ನೋ ಒಂದು ಹಾಡು ಯಾವ ರೀತಿ ಫೇಮಸ್ ಆಗಿದೆ. 160 ಮಿಲಿಯನ್ ವ್ಯೂಸ್ ಇದೆ ಅದಕ್ಕೆ. 16 ಕೋಟಿ ವೀಕ್ಷಣೆ ಇದೆ ಆ ಹಾಡಿಗೆ. ಸೊ ಈ ಹಾಡು ಬಿಟ್ಟಾದ್ಮೇಲೆ ಇವಾಗ ಏನ್ ಕ್ಲೇಮ್ ಮಾಡ್ತಿದ್ದಾರೆ, ಈ ಅವ್ರ ಟ್ಯೂನ್ ನ ಕದ್ದಿದೀನಿ ಅಂತ ವ್ಯಕ್ತಿ, ಅವರೇ ಈ ಒಂದು 3 ಪೆಗ್, ಇವಾಗ 3 ಪೆಗ್ಗಿಗೆ ತಲೆ ಗಿರ 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 ಅಂದಿದೆ ತನ ನಾನೇ ಸೇಮ್ ಟ್ಯೂನ್ ಅದು. ಅದು ಟ್ಯೂನ್ ಅಂತಂದ್ರೆ 2 ಸ್ವರ ಇರುತ್ತೆ, 2-3 ಸ್ವರ ಇದೆ ಅಷ್ಟೇ ಅದ್ರಲ್ಲಿ. ಸೊ ಫಸ್ಟ್ ಆಫ್ ಆಲ್ ನನಗೂ ಬೇಜಾರಾಗಿದೆ ಏನಂತ ಹೇಳಿದ್ರೆ, ಆ ವ್ಯಕ್ತಿ ನನ್ನ ಹತ್ರ ಬಂದು ಮಾತಾಡ್ದಲೆ ಮೀಡಿಯಾದಲ್ಲಿ ಕೂತ್ಕೊಂಡು ನಾನು ಕದ್ದಿದೀನಿ ಅಂತ ಒಂದು ಕ್ಲೇಮ್ ಮಾಡ್ತಿದಾರಲ್ಲ, ಆ ಪದ ಯೂಸ್ ಮಾಡ್ತಿದಾರಲ್ಲ, ಇಟ್ಸ್ ವೆರಿ ಹರ್ಟ್ಫುಲ್. ಅದು ಒಂದು ನನಗೆ ತುಂಬಾ ಹರ್ಟ್ ಆಗಿದೆ. ಅಂಡ್ ಅದ್ರಲ್ಲಿ ನನ್ಗೆ ಕೂಡ ನಷ್ಟ ಕೂಡ ಆಗಿದೆ ಅದರಿಂದ. ಅಂಡ್ ಅವರ ಒಂದು ಬೆನಿಫಿಟ್ಗೋಸ್ಕರ ಈ ಒಂದು ಕ್ಲೇಮ್ ಮಾಡ್ತಿರೋದು ಸರಿ ಇಲ್ಲ ಅನ್ನೋದು ನನ್ನ ಒಂದು ಪಾಯಿಂಟ್. ಹೆಂಗೆ ಬೆನಿಫಿಟ್ ಆಗುತ್ತೆ ಅವ್ರಿಗೆ ಇದರಿಂದ? ಇವಾಗ ಅವ್ರ ಆತರ ಹೇಳ್ತಿರೋದ್ರಿಂದ ಅವರ ಸಾಂಗಿಗೆ ವೀಕ್ಷಣೆ ಕೂಡ ಹೋಗ್ತಾ ಇದೆ. ಒಳ್ಳೇದಾಗ್ಲಿ, ತೊಂದ್ರೆ ಇಲ್ಲ. ನನ್ ಸಾಂಗ್ ಕೇಳ್ತಾರೆ, ಕಂಪೇರ್ ಮಾಡಕ್ಕೆ ಅವ್ರ ಸಾಂಗು ಕೇಳ್ತಾ ಇದಾರೆ. ಸೊ ಆ ಕಂಪ್ಯಾರಿಸನ್ ಬರ್ತಾ ಇದೆ. ಆ ಕಂಪ್ಯಾರಿಸನ್ ಅಲ್ಲಿ ಕ್ವಾಲಿಟಿಲಿ ನಿಮ್ಗೆ ಗೊತ್ತಾಗುತ್ತೆ ಯಾರ್ ಕ್ವಾಲಿಟಿ ಹೇಗಿದೆ ಅಂತ ಜನಗಳೇ ಡಿಸೈಡ್ ಮಾಡ್ತಾರೆ. ನಾನು ಫ್ಲಾಪ್ ಆಗಿರೋ ಸಾಂಗ್ ನ ನಾನ್ ಯಾಕೆ ಕದಿಬೇಕು ಅಂತ ಡೈರೆಕ್ಟ್ ಆಗಿ ಹೇಳಿ, ನೀವು ಅದನ್ನೇ ಇಂಡೈರೆಕ್ಟ್ ಆಗಿ ಫಸ್ಟ್ ಪಾಯಿಂಟ್ ಹೇಳಿದ್ದು. ಖಂಡಿತ ಸರ್, ಅಷ್ಟೇ ಸರ್ ನನ್ನ ಪಾಯಿಂಟ್. ಓಕೆ, ಥ್ಯಾಂಕ್ ಯು. ನಮ್ಮ ಜೊತೆ ಮಾತಾಡಿದಕ್ಕೆ ಚಂದನ್ ಶೆಟ್ಟಿ, ಧನ್ಯವಾದ.